ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಆಗಿದ್ದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡಿದ್ದ ದೊಡ್ಡ ಆರೋಪವೇ 40% ಕಮಿಷನ್ ಹಾಗೂ ವರ್ಗಾವಣೆ ದಂಧೆ ಬಗ್ಗೆ. ಅದರ ಮೇಲೆ ಕೇಸ್ ಆಯಿತು. ರಾಹುಲ್ ಗಾಂಧಿ ಇನ್ನೂ ಕೋರ್ಟಲ್ಲಿತಾ ಇದ್ದಾರೆ. ಬೇರೆ ಪ್ರಶ್ನೆ, ಬೇರೆ ಉತ್ತರ. ಈಗ ಅವರದೇ ಸರ್ಕಾರದಲ್ಲಿ ಸಾಲು ಸಾಲು ಹಗರಣಗಳು. ಮೂಡ ಅಂತೂ ಯಾಕೋ ಪಂಚೆ ಕಲರ್ನೇ ಚೇಂಜ್ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣ ಕೂಡ ಭಾರಿ ಸದ್ದು ಮಾಡ್ತು. ಲೂಟಿ ಹೊಡೆದಿದ್ದನ್ನು ಖುದ್ದು ಕಾಂಗ್ರೆಸ್ ಒಪ್ಪಿಕೊಳ್ತು. ಈಗ ಇನ್ನೊಂದು ಆರೋಪ ಕಾಂಗ್ರೆಸ್ ಮೇಲೆ ಬಂದಿದೆ. ಅದೇನು ಅಂದರೆ ವರ್ಗಾವಣೆ ದಂಧೆ. PSI ಪರಶುರಾಮ್ ಅಂತ ಪೊಲೀಸ್ ಅಧಿಕಾರಿ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಅವರು ಹಾರ್ಟ್ ಅಟ್ಯಾಕ್ನಿಂದ ಸಾಯೋಕೆ ಮೊದಲು ಪೋಸ್ಟಿಂಗಿಗೆ ಅಂತ 30 ಲಕ್ಷ ಕೊಟ್ಟಿದ್ರಂತೆ. ನಂಗಲ್ಲ, ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರಿಗೆ. PSI ಒಬ್ಬರ ಅಸಹಜ ಸಾವು ಈಗ ಭಯಂಕರ ಸೌಂಡ್ ಮಾಡ್ತಾ ಇದೆ. ಪೊಲೀಸ್ ಇಲಾಖೆಯ ಪೋಸ್ಟಿಂಗ್ ಲಂಚಾವತಾರದ ಬಗ್ಗೆ ಗಮನ ಸೆಳೆದಿದೆ. ಪೋಸ್ಟಿಂಗಾಗಿ 30 ಲಕ್ಷ ರೂಪಾಯಿಯನ್ನು ಶಾಸಕರು ಮತ್ತು ಅವ್ರ ಮಗ ಡಿಮ್ಯಾಂಡ್ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಜಾತಿ ವಿಚಾರವನ್ನು ಮುಂದಿಟ್ಟ ಕಾರಣ PSI ಪರಶುರಾಮ್ ಸಾವು ಸಂಭವಿಸಿದೆ ಅಂತ ಅವರ ಮಿಸಸ್ ಶ್ವೇತಾ ಅವರು ಆರೋಪ ಮಾಡಿದ್ದಾರೆ, ದೂರನ್ನು ದಾಖಲಿಸಿದ್ದಾರೆ. ಹೀಗೆ ಯಾದಗಿರಿ ನಗರ ಠಾಣೆ PSI ಪರಶುರಾಮ್ ಅವರ ಅಸಹಜ ಸಾವು ಪ್ರಕರಣ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಸರ್, ಇಡೀ ನಮ್ಮ ಕುಟುಂಬ ಅವನ ಮೇಲೇ ಅವಲಂಬನೆ ಆಗಿದ್ದೀವಿ ನಾವೆಲ್ಲ. ಮೊದಲಿಂದ ಬಡತನದಿಂದ ಕೂಡಿರ್ತಕ್ಕಂಥ ಕುಟುಂಬ ನಾವು. ಅವನೇ ಸರ್ಕಾರಿ ನೌಕರಿಯಲ್ಲಿ ಇದ್ದಿರೋದ್ರಿಂದ ನಮಗೆ ಸ್ವಲ್ಪ ಆರ್ಥಿಕವಾಗಿ ಅನುಕೂಲ ಸ್ಥಿತಿಯಲ್ಲಿತ್ತು. ನಾವು ಮೊದಲಿಂದ ಏನು ಇಲ್ಲಿ ಯಾದಗಿರಿ ಒಂದು 7 ತಿಂಗಳಿಂದ ಇಲ್ಲಿ ಮಾಡ್ತಾಯಿದ್ದಾನೆ ಡ್ಯೂಟಿನ. 7 ತಿಂಗಳ 1 ವರ್ಷ ಆ್ಯಕ್ಚುಲಿ ಇರೋದು ಟ್ರಾನ್ಸ್ಫರ್. 1 ವರ್ಷದೊಳಗೆ 2 ವರ್ಷದೊಳಗೆ ಮಾಡಬಾರ್ದಂತೆ ರೂಲ್ ಇದೆ. ಆದರೂ ಇವರು 7 ತಿಂಗಳದಲ್ಲೇ MLA ಪ್ರೆಸರ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ನನಗೆ ಕೂಡ ಮಾತಾಡಿದರು. ನನಗೆ ಫೋನಲ್ಲಿ ಮಾತಾಡಿದಾಗ ನನಗೆ ವ್ಯವಹಾರದ ವಿಚಾರಗಳನ್ನು ಮಾತಾಡಿದರು. ಇಲ್ಲಪ್ಪ, ನನಗೆ ಒಂದು 4-5 ತಿಂಗಳ ನನ್ನ ಸರ್ವಿಸ್ ಇದೆ, ಆದರೂ MLAರು ಒತ್ತಡ ಮಾಡಿ ನನಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ ಅಂತ ಹೇಳಿದರು. ನನಗೆ ಯಾಕಂತ ನಾನು ಕೇಳಿದ್ರೆ, ಇಲ್ಲ ಅವರು ಫಂಡಿಂಗ್ ಕೇಳ್ತಾ ಇದ್ದಾರೆ, ಅಮೌಂಟ್ ಕೇಳ್ತಾ ಇದ್ದಾರೆ. ನನಗೆ ಎಷ್ಟು ಅಂತ ಕೇಳಿದರೆ 30-35 ಲಕ್ಷ ಕೇಳ್ತಾ ಇದ್ದಾರೆ. ನನ್ನಿಂದ ಅಷ್ಟು ಕೊಡೋಕ್ಕಾಗೋದಿಲ್ಲ. ಈ ಘಟನೆಯಿಂದ ಆಘಾತಕ್ಕೊಳಗಾಗೋ ಸ್ಟ್ರೆಸ್ಗೊಳಗಾಗಬಾರ್ದಿತ್ತಲ್ಲ ಅಂತ. ಅದೇ ಸರ್, ಯಾಕೆ ಆಗಿದ್ದೇನೆಂದರೆ ಆ ಹಣವನ್ನು ಜೋಡಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ನಾವು ಮೂಲತಃ ಬಡತನದಿಂದ ಬಂದಿರೋಂಥವ್ರು. ನಾವು 30-40 ಲಕ್ಷ ನಾವು ಕನಸು ಮನಸ್ಸಲ್ಲೂ ನೋಡಿಲ್ಲ. ಅಷ್ಟು ದುಡ್ಡು ನಾವು ಕೊಡೋಕೆ ಅಸಾಧ್ಯದ ಮಾತು. ಹಾಗಾಗಿ ನಾನು ಅವನಿಗೆ ಧೈರ್ಯ ಹೇಳಿದ್ದೆ, ಬೇಡ ಅವ್ರು ಎಲ್ಲಿ ಕೊಡ್ತಾರೆ ಅಲ್ಲಿ ಮಾಡಪ್ಪ ನೌಕರಿ, ನಮ್ಗೆ ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ. ಯಾಕಂದರೆ ನಾವು ಮೊದಲು ನೌಕರಿ ಬಂದಿರೋದೇ ನಾವು ಫ್ರೀ ಆಫ್ ಕಾಸ್ಟ್ ಒಳಗೆ. ನಾವು ಯಾವುದು ಮೆರಿಟ್ ಮೇಲೆ ಬಂದಿರೋರು, ನಾವು ಯಾವುದೋ ಹಿಂಬಾಗಿಲಿಂದ ನಾವು ಹುದ್ದೆ ಹಿಡ್ಕೊಂಡಂಥ ವ್ಯಕ್ತಿ ಅಲ್ಲ. ಸುಮಾರು 6-7 ಹುದ್ದೆಗಳನ್ನು ಪಡೆದಿರ್ತಕ್ಕಂಥನು ಮತ್ತು 3 ಇಲಾಖೆಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥನು. ಸರ್ಕಾರ ಎಲ್ಲ ಮಾರ್ಗಗಳಲ್ಲೂ ಕೂಡ ದುಡ್ಡು ಹೊಡೆಯೋಕೆ ನಿಂತು ಬಿಡ್ತಾ ಅನ್ನೋ ಅನುಮಾನ ಬಂದೇ ಬರುತ್ತೆ. ಸತ್ತಿದ್ದು ಹಾರ್ಟ್ ಅಟ್ಯಾಕಿಂದ ಅಂತ ಹೇಳ್ತಾ ಇದ್ರು ಕೂಡ ಶಾಸಕ ಹಾಗೂ ಆತನ ಮಗನ ಪ್ರೆಷರ್ ಅಷ್ಟಿತ್ತು ಅನ್ನೋದು ದೂರಲ್ಲಿರೋದು. ಅಂದರೆ ಅವರು ಕೈಯಾರೆ ಸಾಯಿಸಿಲ್ಲ, ಸಾಯೋ ಥರ ಮಾಡಿದ್ದಾರೆ ಅನ್ನೋ ಅರ್ಥ. ಇದೊಂದು ಕೇಸಿನಲ್ಲಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಯಾಕೆ ಅನುಮಾನ ಮೂಡೋದು ಅಂದರೆ, ಸ್ವತಃ ಪೊಲೀಸ್ ಅಧಿಕಾರಿ ಸತ್ತು 18 ತಾಸಿನ ಮೇಲೆ ದೂರು ರಿಜಿಸ್ಟರ್ ಆಗಿರೋದು. ಪೊಲೀಸರಿಗೆ ಒತ್ತಡ ಹಾಕಿರಬಹುದಾ? ಇರ್ಬೋದು. ಒಬ್ಬ ಪೊಲೀಸ್ ಅಧಿಕಾರಿಯ ಸಾವನ್ನೇ ಅದೇ ಇಲಾಖೆ ಇಷ್ಟು ಚೀಪಾಗಿ ನೋಡುತ್ತೆ ಅಂದರೆ ರಾಜಕೀಯ ಒತ್ತಡ ಇಲ್ಲದೆ ಇನ್ನೇನು? ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಧಿಕಾರಿ ಸತ್ತೋಗಿದ್ದಾರೆ. ಅವರ ಸಾವಿನ ಸುತ್ತ ಮನೆಯವರಿಗೆ ಒಂದಿಷ್ಟು ಅನುಮಾನಗಳಿವೆ. ಅದನ್ನು ದೂರು ಕೊಡೋಕ್ಕೆ ಹೋದರೆ ಮೀನಾಮೇಷ ಎಣಿಸೋದು. 18 ಗಂಟೆ ಪೊಲೀಸ್ ಕುಟುಂಬ ಕಾಯ್ತು, ತಾಳ್ಮೆ ಮೀರ್ತು ಪ್ರತಿಭಟನೆ ಮಾಡಿದರು. ಅದಾದ ಮೇಲೆ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಆಗಿದ್ದು. ಹಾಗಾದರೆ ಕುಟುಂಬದವರ ದೂರು ಏನು, ಅನುಮಾನ ಏನು? ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ರೂ ಕೂಡ ಶಾಸಕ ಹಾಗೂ ಆತನ ಮಗನ ಹೆಸರು ಯಾಕೆ ಬಂದಿದೆ? ಹೇಳ್ತೀನಿ ಕೇಳಿ. ಯಾದಗಿರಿ ನಗರ ಪೊಲೀಸ್ ಠಾಣೆ ಪೋಸ್ಟಿಂಗಾಗಿ ಪರಶುರಾಮ್ ಅವರು ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತೊನ್ನೂರ್ ಅವರ ಬೇಡಿಕೆಯಂತೆ 30 ಲಕ್ಷ ರೂಪಾಯಿ ಕೊಟ್ಟಿದ್ರು. 30 ಲಕ್ಷ ಏನು ಮರದಲ್ಲಿ ಬೆಳೆಯಲ್ಲ. ಮಿಡಲ್ ಕ್ಲಾಸ್ ಮಂದಿಗೆ ಅಮೌಂಟ್ ಅಂದರೆ ತುಂಬ ದೊಡ್ಡದು, ಸಣ್ಣ ಪುಟ್ಟದಲ್ವೇ ಅಲ್ಲ. ಇದಕ್ಕಾಗಿ ಅವರು ಖಂಡಿತ ಸಾಲವನ್ನು ಮಾಡಿಕೊಂಡಿದ್ರು. ಈ ಪೋಸ್ಟಿಂಗ್ನಲ್ಲಿ ಆದಮೇಲೆ ಯಾದಗಿರಿ ಪೊಲೀಸ್ ಠಾಣೆಯಲ್ಲಿ ಕೆಲಸ ಶುರುವಾಯಿತು. ಆದರೆ 1 ವರ್ಷ ಆಗುವ ಮೊದಲೇ ಪರಶುರಾಮ್ ಅವರನ್ನು ಸೈಬರ್ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಯಿತು. ಇದು ಅವರಿಗೆ ತುಂಬ ನೋವು ತಂದಿತ್ತು.
ಯಾವ ಪೋಸ್ಟಿಂಗ್ ಸಲುವಾಗಿ ಒಂದಲ್ಲ ಎರಡಲ್ಲ 30 ಲಕ್ಷ ಕೊಟ್ಟಿದ್ರು ಆ ಪೋಸ್ಟಿಂಗ್ ಇನ್ನೊಬ್ಬರ ಪಾಲಾಯಿತು. ಬಯಸಿದ ಜಾಬ್ ಇಲ್ಲ, ಕಾಸು ಇಲ್ಲ. ಹೀಗಾಗಿ ವರ್ಗಾವಣೆ ಆದಮೇಲೆ ಬೀಳ್ಕೊಡುಗೆ ಸಮಾರಂಭನೂ ಆಯಿತು. ಅದೇ ಚಿಂತೆಯಲ್ಲಿ ಮನೆಗೆ ಬಂದ ಪರಶುರಾಮ್ಗೆ ಹಾರ್ಟ್ ಅಟ್ಯಾಕ್ ಆಯಿತು. ಶಾಸಕರಿಗೆ 30 ಲಕ್ಷ ರೂಪಾಯಿ ಕೊಡೋದಕ್ಕೆ ಮಾಡಿದ ಸಾಲ ತೀರಿಸಬೇಕಾದ ಪ್ರೆಷರ್ ಅವರಿಗೆ ಖಂಡಿತ ಇತ್ತು. ಪರಶುರಾಮ್ ಅವರು ವರ್ಗಾವಣೆಯಿಂದ ಭಯಂಕರ ಒತ್ತಡಕ್ಕೆ ಒಳಗಾಗಿದ್ದರು. ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ ಫೋನಲ್ಲಿ ಪರಶುರಾಮ್ ಅವರು ಖುದ್ದು ಮಾತಾಡಿದರು ಅಂತ ಅವರ ಕುಟುಂಬಸ್ಥರು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಅಂದರೆ ಪ್ರಿಯಾಂಕ್ ಖರ್ಗೆಗೆ ಕೂಡ ವರ್ಗಾವಣೆ ದಂಧೆ ಬಗ್ಗೆ ಗೊತ್ತಿತ್ತ? ಆ 30ರಲ್ಲಿ AICC ಅಧ್ಯಕ್ಷರ ಮಗ ಪ್ರಿಯಾಂಕ್ ಖರ್ಗೆಗೆ ಪಾಲು ಹೋಗಿರಬಹುದಾ? ಯಾಕಾಗಿ ಯಾದಗಿರಿ ಶಾಸಕನಿಗೆ ಕೊಟ್ಟ ಹಣದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹತ್ರ PSI ಮಾತಾಡಿದ್ದು? ಏನೋ ಮಿಸ್ ಹೊಡಿತಾ ಇದೆ. ಕಾಸು ತಗೊಂಡ ಮೇಲೆ ಕೆಲಸ ಆದರೂ ಮಾಡಿಕೊಡ್ಬೇಕಲ್ಲ, ಅದು ಕೂಡ ಆಗಲಿಲ್ಲ. ತನ್ನ ಗಂಡನ ಸಾವಿಗೆ ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹಾಗೂ ಅವರ ಮಗ ಪಂಪನಗೌಡ, ಅಯ್ಯಪ್ಪಂಗೆ ಸನ್ನಿಗೌಡ ಅಂತಲೂ ಕರೀತಾರಂತೆ, ಅವರೇ ಕಾರಣ ಅಂತ PSI ಪರಶುರಾಮ್ ಅವರ ಪತ್ನಿ ಶ್ವೇತಾ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಳಿ ಹೋಗಿ ದೂರನ್ನು ದಾಖಲು ಮಾಡಿದ್ದಾರೆ. ಇದರಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಪದೇ ಪದೇ ದುಡ್ಡಿಗಾಗಿ ಕಿರುಕುಳ ಕೊಡ್ತಾ ಇದ್ರು. ನಾವು ದಲಿತರು, ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಪೋಸ್ಟಿಂಗ್ ಅವಧಿಯನ್ನು ಪೂರ್ಣ ಮಾಡೋಕ್ಕೆ ಬಿಡಲಿಲ್ಲ, ಶಾಸಕರು ತಪ್ಪು ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬಹುಶಃ ಪರಶುರಾಮ್ ಅವರು ಪ್ರಿಯಾಂಕ್ ಖರ್ಗೆ ಅವರಿಗೆ ಕಾಲ್ ಮಾಡಿರೋ ಉದ್ದೇಶ ಕೂಡ ಇದೇ ಇರಬಹುದು. ಸರ್, ನಾವು ದಲಿತರು, ನೀವು ದಲಿತರು, ನಮ್ಮ ಜಾತಿ ಬಗ್ಗೆ ಅವಹೇಳನವನ್ನು ಕಾಂಗ್ರೆಸ್ ಶಾಸಕ ಮಾಡ್ತಾ ಇದ್ದಾರೆ, ಸಹಾಯ ಮಾಡಿ ನೆರವಿಗೆ ಬನ್ನಿ ಅಂತಲೂ ಕೇಳಿರಬಹುದು. 30 ಲಕ್ಷದ ವಿಚಾರ ಅವ್ರಿಗೆ ಗೊತ್ತಿರಲಿಲ್ವ? ಏನು ಮಾತುಕತೆ ಆಯಿತು ಅನ್ನೋದನ್ನು ಈಗ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಬೇಕು. ಅಷ್ಟೆಲ್ಲ ಹೊತ್ತು ಕಾದ ಮೇಲೆ ಪೊಲೀಸರು FIR ಹಾಕಿ ಯಾದಗಿರಿ ಕಾಂಗ್ರೆಸ್ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ A1, ಅವರ ಸುಕುಮಾರ ಪಂಪನಗೌಡ A2 ಅಂತ ಮಾಡಿದ್ದಾರೆ. ಇದೊಂದು ಕೇಸಿಗೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಮಾತಾಡಿದ್ದಾರೆ. PSI ಪರಶುರಾಮ್ ಅವರ ಸಾವು ಸಹಜವಾಗಿ ಸಂಭವಿಸಿದೆ, ಅದು ಆತ್ಮಹತ್ಯೆ ಅಲ್ಲ, ಮರಣದ ಮುನ್ನ ಯಾವುದೇ ಪತ್ರವನ್ನು ಬರೆದಿರುವ ಮಾಹಿತಿ ಇಲ್ಲ, ವರ್ಗಾವಣೆ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ಒಳಗಾಗಿ ಮೃತಪಟ್ಟಿದ್ದಾರೆ, ಶಾಸಕರಿಗೆ ಲಂಚವಾಗಿ 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ನಾವು ಆರೋಪನ ತಳ್ಳಿ ಹಾಕಲ್ಲ, ತನಿಖೆ ನಡೆಸಲು ಸೂಚನೆ ಕೊಟ್ಟಿದ್ದೀವಿ ಎಂದರು. ಅವರು ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೇನೆ, ಬೆಳಿಗ್ಗೆನೇ ಅವರಿಗೆ ತನಿಖೆ ಮಾಡಿ ಹಾಗೆ ಅಂತೇಳಿ. ಯಾಕೆಂದರೆ ಅವರು ನ್ಯಾಚುರಲ್ ಆಗಿ ಸತ್ತಿದ್ದಾರೆ ಅಂತಕ್ಕಂಥದ್ದು ಸುದ್ದಿಗಳು ಬರ್ತಾ ಇದೆ. ಅವರೇನು ಸುಯಿಸೈಡ್ ಮಾಡ್ಕೊಂಡಿಲ್ಲ, ಯಾವುದೇ ಡೆತ್ ನೋಟ್ ಇಲ್ಲ, ಮತ್ತು ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣ ಕೊಟ್ಟಿದ್ದಾರೆ. ಇದನ್ನೆಲ್ಲ ತನಿಖೆ ಮಾಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಅದು ಏನು ವರದಿ ಬರುತ್ತೆ ನೋಡೋಣ. ಆದರೆ ಒಬ್ಬ PSI ಮನೆಯವರೇ ದೂರು ಕೊಟ್ಟರು, 18 ತಾಸಿನ ನಂತರ ಸ್ವೀಕಾರ ಮಾಡ್ತಾರೆ ಅಂದರೆ ಇದೊಂದು ಕೇಸ್ ಅಷ್ಟೊಂದು ಸೀರಿಯಸ್ ಆಗಿ ತನಿಖೆ ಆಗಬಲ್ಲದ? ವರ್ಗಾವಣೆ ದಂಧೆ ಬಗ್ಗೆ ಇಡೀ ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ಇಷ್ಟೊಂದು ಸೈಲೆಂಟ್ ಆಗಿರುವುದು ಯಾಕೆ? ಪ್ರಿಯಾಂಕ್ ಖರ್ಗೆ ಕೂಡ ತನಿಖೆಯನ್ನು ಎದುರಿಸಬೇಕಲ್ವಾ? ಈಗ ಇದೊಂದು ಕೇಸ್ ಸರ್ಕಾರದ ಗೋಟಾವಳಿ ಪಟ್ಟಿಯನ್ನು ಸೇರಿದೆ. ಆ ಕಡೆ ಮೂಡ ಹಗರಣ ಇನ್ನಷ್ಟು ದೊಡ್ಡದಾಗಿ ಸೌಂಡ್ ಮಾಡೋ ಸೂಚನೆ ಇದೆ. ತನಿಖೆ ಆಗಬೇಕು. PSI ಸಾವಿನ ಬಗ್ಗೆ ಇರೋ ವದಂತಿಗಳ ಬಗ್ಗೆ ಒಂದು ಅಂತ್ಯ ಬೇಕಲ್ಲ. ಯಾಕೆಂದರೆ ಆರೋಪ ಬಂದಿರೋದು ಕಾಂಗ್ರೆಸ್ ಶಾಸಕರ ಬಗ್ಗೆ. ಸರ್ಕಾರ ಅವರದ್ದೇ, ವರ್ಗಾವಣೆ ದಂಧೆ ಎಲ್ಲಿಂದಲೋ ಬಂದೆ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಬೆಂಬಲ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.